ಲಕ್ಷ್ಮಿ, ಸರಸ್ವತಿ, ದಾಕ್ಷಾಯಿಣಿಯನ್ನು ತ್ರಿಮೂರ್ತಿಗಳಿಗೆ ಕೊಟ್ಟು 60 ಮಂದಿ ಹೆಣ್ಣು ಮಕ್ಕಳನ್ನು ದೇವಾನುದೇವತೆಗಳಿಗೆ ಕೊಟ್ಟು ಅತಿ ಸಡಗರದಿಂದ ತನ್ನ ರಾಜ್ಯವನ್ನು ಆಳುತ್ತಿದ್ದನು. ಹೀಗಿರಲಾಗಿ ದಕ್ಷ ಬ್ರಹ್ಮನು ನನ್ನ ಮೇಲೆ 14 ಲೋಕದಲ್ಲಿರುವಂತಹ ದೇವಾನುದೇವತೆಗಳೇ ನನ್ನ ಅಳಿಯಂದಿರು, ತ್ರಿಮೂರ್ತಿಗಳೇ ಎನ್ನ ಅಳಿಯಂದಿರು. 14 ಲೋಕಕ್ಕೆ ನಾನೇ ಒಡೆಯ ಅಂದು ಎಂದ ಅಹಂಕಾರವು ದಕ್ಷ ಬ್ರಹ್ಮನಿಗೆ ಬರಲು ಆಗ ಪರಮಾತ್ಮನನ್ನು ಕುರಿತು ದಕ್ಷ ಬ್ರಹ್ಮನು ಘೋರವಾದ ದಕ್ಷ ಬ್ರಹ್ಮನ ತಪಸ್ಸಿಗೆ ಪರಶುವನ್ನು ಮೆಚ್ಚಿ ದಕ್ಷನಿಗೆ ದಾಕ್ಷಾಯಿಣಿ ಎಂಬ ಪಟ್ಟಗಟ್ಟಿ ಕೈಲಾಸಕ್ಕೆ ಹೋದ. ಆಗ ದಕ್ಷ ಬ್ರಹ್ಮನಿಗೆ ಪರಮಾತ್ಮನೇ ಬಂದು ನನಗೆ ದಕ್ಷನೆಂಬ ಪಟ್ಟಗಟ್ಟಿದ. ಈ 14 ಲೋಕದಲ್ಲಿ ನನಗೆ ಯಾರೂ ಭಯವಿಲ್ಲ, ನಾನೇ ಒಡೆಯ, ನಾನೇ ಎಂಬ ಅಹಂಕಾರವು ದಕ್ಷ ಬ್ರಹ್ಮನಿಗೆ ಬರಲು ಇತ್ತವ ದಕ್ಷ ಬ್ರಹ್ಮ ತನ್ನ ಹಿರಿಯ ಮಗಳಾದ ದಾಕ್ಷಾಯಿಣಿಯನ್ನು ಕರೆಯಲು ಕೈಲಾಸಕ್ಕೆ ಹೊರಡಬೇಕೆಂದು ತನ್ನ ಮನಗಳಿಗೆ ಆಲೋಚನೆಯನ್ನು ಮಾಡಿ ಸಭಾಗೃಹಕ್ಕೆ ಬರುತ್ತಾನೆ. ಹೇ ಎನ್ನ ಅರ್ಧಾಂಗಿನಿಯಾದಂತ ಯಶೋತಾ ದೇವಿ, ನಿನ್ನ ಹಿರಿಯ ಮಗಳಾದ ದಾಕ್ಷಾಯಿಣಿಯನ್ನು ಕರೆಯಲು ನಾನು ಕೈಲಾಸಕ್ಕೆ ಹೊರಟಿರುವೆ. ಕೈಲಾಸಕ್ಕೆ ಹೊರಟಿರುವೆ ಎಂದು ಹೇಳಿದ ಕ್ಷಣವೇ ತಾಯಿಯಾದ ಆನಂದವನ್ನು ಎಷ್ಟೆಂದು ಹೇಳಲಾರೆ. ಇಂಥ ದುರ್ಬುದ್ಧಿ ಉಳ್ಳವನು ಸುಬುದ್ಧಿಯನ್ನು ದಯಪಾಲಿಸಲಿಕ್ಕೆ ಆ ಪರಮಾತ್ಮನೇ ಕಾರಣನೆಂದು ಅದರೊಳಗೆ ದಾಕ್ಷಾಯಿಣಿ ಆಲೋಚನೆಯನ್ನು ಮಾಡುತ್ತೇನೆ. ಪ್ರಸೂತಾ ದೇವಿಯು ಮುಚ್ಚಿನ ಆರುತಿಯನ್ನು ತೆಗೆದುಕೊಂಡು ಬಂದು ಪರಮಾತ್ಮನ ಓಲಗಕ್ಕೆ ಹೋಗುವಗೋಸ್ಕರ ನೀವು ಹೋಗಿ ಬಂದಿರಿ ಎಂದು ಮುತ್ತಿನ ಆರುತಿಯನ್ನು ಮಾಡಿ ಎತ್ತಲ ದಕ್ಷ ಬ್ರಹ್ಮನನ್ನು ಬೀಳ್ಕೊಟ್ಟರು. ಆಗ ದಕ್ಷ ಬ್ರಹ್ಮ ದ್ವಾರ ಬಾಗಿಲಲ್ಲಿ ಬಂದು ನೋಡುತ್ತಾನೆ. ಶಿವನ ಓಲಗದಲ್ಲಿ ನಾರದನ ವೇಣಿಯು ಒಳಗೆ ನುಡಿಯುತ್ತಿತ್ತು, ಭೃಂಗಿಯು ನರ್ತನ ಮಾಡುತ್ತಿದ್ದ, ದೇವಧಾನ್ಯವರು ನರ್ತನ ಮಾಡುತ್ತಿದ್ದರು. ಮತ್ತು ಆ ಸಮಯದಲ್ಲಿ ಶಿವಶಿವ ಶಿವಶಿವ ಎಂದು ವೇದ ಮಂತ್ರಗಳನ್ನು ಜಪಿಸುತ್ತಿದ್ದರು. ಆ ಸಮಯದಲ್ಲಿ ದಕ್ಷ ಬ್ರಹ್ಮ ದೌರ ಬಾಗಿಲಲ್ಲಿ ಬಂದು ನಿಂತಾನೆ. ಏನಿದು ಅಹಂಕಾರ? ನಾನು ದಾರ ಬಾಗಿಲಲ್ಲಿ ಬಂದು ನಿಂತು ಒಂದು ತಾಸಾದರು ನನ್ನನ್ನು ಮುಂದಕ್ಕೆ ಬಾ ಎಂದು ಯಾರೂ ಕರೆಯವಲ್ಲರಲ್ಲ ಎಂದು ಪರಮಾತ್ಮನು ದಕ್ಷ ಬ್ರಹ್ಮನಿಗೆ ಬಂದ ಗರ್ವವನ್ನು ಮೊದಲೇ ತನ್ನ ಆಲೋಚನೆ ಮಾಡಿದ್ದ. ಈ ವಾರ್ತೆಯು ಪರಮಾತ್ಮನಿಗೆ ಗೊತ್ತಾಯಿತು. ಆಗ ಅತ್ತಿತ್ತ ನೋಡುತ್ತಾನೆ ದಕ್ಷ. ನೋಡಿ ತಿಳಿದುವ ಭೋಜ ಬಡಕ, ನಾನು ಬಂದು ಒಂದು ಗಳಿಗೆ ಅರಗಳಿಗೆ ಆದರೂ ಸಹ ನೀನು ನೋಡಲಿಲ್ಲ ಎಂದು ಅತ್ತಿತ್ತ ನೋಡುತ್ತಾನೆ. ದ್ವಾರಭಾಗದಲ್ಲಿ ನಂದೇಶ್ವರ ನಿಂತಿದ್ದ. ಆಗ ನಂದೇಶ್ವರನನ್ನು ಕರೆದು, ಕೆಲವು ನಂದಿಯೇ, ನಿಮ್ಮ ಒಡೆಯನಾದ ಪರಮಾತ್ಮನಿಗೆ ಹೋಗಿ ಹೇಳು, ನಿಮ್ಮ ಮಾವನಾದ ದಕ್ಷ ಬ್ರಹ್ಮನು ದ್ವಾರಭಾಗದಲ್ಲಿ ಬಂದು ನಿಂತಿರುವ ಅವನಿಗೆ ಮರ್ಯಾದೆಯನ್ನು ಕೊಟ್ಟು ಒಳಗೆ ಬಾ ಎಂದರೆ ಬರುವನಂತೆ, ಇಲ್ಲದಿದ್ದರೆ ಆ ಮುಂದಿನ ಸ್ಥಿತಿಯೇ ಬೇರೆ. ಈ ವಾಕ್ಯನ್ನು ಕೇಳಿದ ಕ್ಷಣವೇ ಪರಮಾತ್ಮನು, ಹೇ ನಂದೇಶ್ವರ, ನೋಡು ನನ್ನ ಮೂಲಕದಲ್ಲಿ ದೇವತೆಗಳು ಅಷ್ಟದಿಕ್ಪಾಲಕರು ನನ್ನ ಸಭಾಸ್ಥಾನದಲ್ಲಿ ಕೂಡಿರುವ ಇಂಥ ಮಾವಂದಿರು ನನಗೆ ಒಂದು ಸಂವತ್ಸರದಲ್ಲಿ ಎಷ್ಟೋ
ಸಾವಿರ ಹೆಂಡರಾಗಿ ಹೊಂದಿರುವರು. ಇಂಥ ಯೋಗೋಚಿತ ಒಬ್ಬ ಮಾವನಿಗೆ ನಾನು ಶರಣೆಂದು ಎದ್ದು ಹೋದರೆ ಈ ಕೂಡಿದ ಜನಸಮೂಹವು ಎನ್ನಬಹುದು. ಸ್ವಲ್ಪ ಯೋಚನೆ ಮಾಡು ನಂದಿಯೇ. ಅವನಿಗೆ ಸನ್ಮಾನ ಕೊಟ್ಟ ಹಾಗೆ ಇರುವುದು, ಒಳಗೆ ಬಾ ಎಂದು ತಿಳಿಸು. ಶ್ರೀ ವೀರಭದ್ರ ಆಗ ಪರಮಾತ್ಮನು ಹೇಳಿದ ವಿಷಯವನ್ನು ನಂದೇಶ್ವರನ ಬಂದು ದ್ವಾರ ಬಾಗಿಲಲ್ಲಿದ್ದಂತಹ ದಕ್ಷ ಬ್ರಹ್ಮನಿಗೆ ಹೇಳುತ್ತಾನೆ. ಎಲ್ಲೋ ದಕ್ಷ, ನಮ್ಮ ಮಾವನಾದ ದಕ್ಷ ಬ್ರಹ್ಮನು ನಿಮಗೆ ಸನ್ಮಾನ ಕೊಟ್ಟ ಹಾಗೆ ಇರುವುದು. ಒಳಗೆ ಬರಲಿಕ್ಕೆ ನಿಮಗೆ ಯಾವ ಅನುಭವವೂ ಇರುವುದಿಲ್ಲ. ನೀವು ದಯಪಾಲಿಸಬೇಕು ಒಳಗೆ ಎಂದು ನುಡಿದ ಕ್ಷಣ ಶ್ರೀ ವೀರಭದ್ರ ಆಗ ದಕ್ಷ ಬ್ರಹ್ಮನು ಕೇಳಿದ ಕ್ಷಣವೇ ಈಶ್ವರನು ಎಲ್ಲ ಅಳಿಯ, ಈ 14 ಲೋಕಕ್ಕೆ ಒಡೆಯ ಎಂದು ನನ್ನ ಹಿರಿಯ ಮಗಳಾದ ದಾಕ್ಷಾಯಿಣಿಯನ್ನು ಅತಿ ಸಡಗರದಿಂದ ನನ್ನ ಬಾಗಿಲಲ್ಲಿ ವಿವಾಹವನ್ನು ಮಾಡಿಕೊಟ್ಟೆನೋ ಬಂಡ. ಕೆಲವು ಪೂಜೆ ಬಡಕ ಸನ್ಯಾಸಿ, ಸ್ಮಶಾನ ಕಾಯುವಂತಹ ಪೂಜೆ ಬಡಕ ಸ್ಮಶಾನ ವಾಸಿಯೇ, ನನ್ನ ಹಿರಿಯ ಮಗಳಾದ ದಾಕ್ಷಾಯಿಣಿಯನ್ನು ಕೊಟ್ಟದ್ದು ನಿನಗೆ ತಪ್ಪಾಯಿತು ಎಂದು ತನ್ನ ಗಲ್ಲ ಪಡೆದುಕೊಂಡ. ಶಿವನಿಂದೆ ಆಡಿದ ಆ ಜಗದ್ಬಂಡನು ಆಗ ಅವನ ಕಣ್ಣುಗಳು ಕಿಡಿಕಿಡಿ ಕಣ್ಣುಗಳು ತಾಳು. ಈ ರೀತಿ ಪರಮಾತ್ಮನಿಗೆ ನಿಂದೆಯನ್ನು ಆಡುತ್ತಾ ಈ ಭೂಲೋಕಕ್ಕೆ ಬರುತ್ತಾನೆ. ಭೂಲೋಕಕ್ಕೆ ಬಂದು ದಕ್ಷನ ಏನು ಮಾಡುತ್ತಾನೆಂದರೆ ಶ್ರೀ ವೀರಭದ್ರ ದಕ್ಷ ಬ್ರಹ್ಮನು ಏನು ಮಾಡಿದನೆಂದರೆ ಆಗಲ 12 ಮಾವನು ನಿಡಿದು 300 ಯೋಜನೆ ತನಕ ಎದ್ದು ಕುಂಡಲವನ್ನು ರಚಿಸಿ ಎದ್ದಕ್ಕೆ ಬೇಕಾಗುವ ಸಾಮಾನುಗಳನ್ನು ಸಿದ್ಧಗೊಳಿಸಿ ಹಂದರವನ್ನು ಹಾಕಿ ಕರಿಯ ತೋರಣಗಳಿಂದ ಅಲಂಕಾರವನ್ನು ಮಾಡಿ ಜಾಜಿ ಮಲ್ಲಿಗೆ, ಸೂಜಿ ಮಲ್ಲಿಗೆ, ಸಾವಂತಿಗೆ ಕರಿಯ ತೋರಣಗಳನ್ನು ಅಲಂಕಾರಗೊಳಿಸಿ ದಕ್ಷನು ಏನು ಮಾಡಿದನೆಂದರೆ ದೇವತೆಗಳನ್ನು ಅಷ್ಟದಿಕ್ಪಾಲಕರನ್ನು ಸೆರೆ ಹಿಡಿದು ತಂದನು. ಸೆರೆ ಹಿಡಿದು ತಂದು ಅವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಡಲಾರಂಭಿಸಿದ. ಆ ದಕ್ಷನ ಸಂಕಟಕ್ಕೆ ಒಳಗಾದ ದೇವತೆಗಳು ಮನದೊಳಗೆ ಏನೋ ಆಲೋಚನೆ ಮಾಡುತ್ತಿದ್ದಾರೆ. ಈ ದೈತ್ಯನ ಬಂಧನದಿಂದ ಬಿಡುಗಡೆ ಮಾಡು ತಂದೆ ಎಂದು ಬೇಡಿಕೊಳ್ಳುತ್ತಿದ್ದರು. ಆ ಸಂಕಟಕ್ಕೆ ಒಳಗಾದ ದೇವತೆಗಳ ಸಂಕಟವನ್ನು ಯಾರೂ ಕೇಳಲಾರರು. ಈ ರೀತಿ ಇರುವ ಆಜ್ಞ ದಕ್ಷನು ನೋಡುತ್ತಾನೆ. ಅವರು ತಮ್ಮ ಮನದೊಳಗೆ ಆಲೋಚನೆಯನ್ನು ಮಾಡುತ್ತಿರುವ ಮಂತ್ರವು ಹೊರಗೆ ಬರುತ್ತದೆ. ಶಿವ 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 ಎಂದು ಶಿವನಾಮವನ್ನು ನುಡಿಯುವ ವಾಣಿಯನ್ನು ಕೇಳಿದ ಕ್ಷಣವೇ ಆ ದಕ್ಷನು ಏನು ಮಾಡಿದನೆಂದರೆ ಆ ದಕ್ಷನು ಮಾಡುತ್ತಿರುವ ಹೋಮದ ಬಳಿ ಗಡ್ಡೆಯನ್ನು ತಂದಿಟ್ಟಿದ್ದ. ಆ ಗಡ್ಡೆಯಿಂದ ಅವರ ನ್ಯಾಲಿಗೆಯನ್ನು ಹಿಡಿದು ಗಡ್ಡೆಯಿಂದ ಬಂಧಿಸಿಬಿಟ್ಟ. ಬಂಧಿಸಿದಾಕ್ಷಣವೇ ಮತ್ತಿಷ್ಟು ಅವರ ಕರಗತಕ್ಕೆ ಒಳಗಾದರು. ಶ್ರೀ ವೀರಭದ್ರ ಹೇಗಿರುವ ಪ್ರಸಂಗದಲ್ಲಿ ದಕ್ಷ ಬ್ರಹ್ಮನು
ಈ ರೀತಿಯಾಗಿ ಅನ್ಯಾಯವನ್ನು ನುಡಿಯುತ್ತಿರುವುದನ್ನು ಕಂಡು ಬ್ರಹ್ಮನು ಕರೆಯುತ್ತಾನೆ. ಬ್ರಹ್ಮದೇವನು ಕರೆದು, ಎಲ್ಲೋ ದಕ್ಷ, ನೀನು ಮಾಡುತ್ತಿರುವ ಈ ಹೋಮಕ್ಕೆ ಯಜ್ಞಕರ್ತರು ಯಾರು, ನಳಕರ್ತರು ಯಾರು, ಸರ್ವರಿಗೂ ಕರ್ತರು ಯಾರು ಎಂದು ಕೇಳಲು ಆಗ ದಕ್ಷನು ಹೇಳುತ್ತಾನೆ, ಯಜ್ಞಕರ್ತ ನಾನು, ನಳಕರ್ತ ಬ್ರಹ್ಮ, ಸೋಂದ್ರಾಧಿಪತಿ ದೇವೇಂದ್ರ, ಸರ್ವರಿಗೂ ಕರ್ತನು ನಾನು ಎಂದು ಹೇಳಿ ಅಗ್ನಿಯಿಂದ ಯಜ್ಞಪಟ ಮಾಡಿರುತ್ತ ಅಗ್ನಿಯು ದಗ್ಗರಗೋ 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 ಎಂದು ಆಕಾಶಕ್ಕೆ ಈ ಕುಂದಿತು. ಆಗ ಬ್ರಹ್ಮದೇವನು ದಕ್ಷನನ್ನು ಕರೆದು ಹೇಳುತ್ತಾನೆ, ಏನೋ ಏನೋ ದಕ್ಷ, ನೀನು ಮಾಡುತ್ತಿರುವ ಈ ಹೋಮಕ್ಕೆ ಆ ಗುರುಗಳಾದ ವಶಿಷ್ಠ ಮಹಾಮುನಿಯನ್ನು ಕರೆತರಬೇಕು ಎಂದು ಹೇಳಿದ ಕ್ಷಣವೇ ಆಗ ದಕ್ಷ ಬ್ರಹ್ಮನು ತನ್ನ ಚರಣಗಳನ್ನು ಕರೆಯಿಸಿ, ಎಲ್ಲ ಚರಣಗಳಿಲ್ಲ, ನೀವು ದದಿಚಿ ಮಹರ್ಷಿ ಆಶ್ರಮಕ್ಕೆ ಹೋಗಿ ಆ ದದಿಚಿ ಮಹರ್ಷಿಯನ್ನು ಕರೆತರಬೇಕು ಎಂದು ಆಜ್ಞೆ ಮಾಡಿ ಚರಣಗಳನ್ನು ಕಳಿಸಿದರು. ಆಗ ಚರಣಗಳು ಓಡೋಡಿ ಹೋಗಿ ದದಿಚಿ ಮಹರ್ಷಿ ಆಶ್ರಮಕ್ಕೆ ದದಿಚಿ ಮಹರ್ಷಿಯ ಬಾಗಿಲಲ್ಲಿ ನಿಂತು, ಮುನಿವಯ್ಯ, ಹೇ ಮುನಿ ಪುಂಗವ ಎಂದು ಕೂಗಿದ ಕ್ಷಣವೇ ಮುನಿವರ್ಯನು ಒಳಗಿನಿಂದ ಬಂದು ಎಲ್ಲ ಚರಣಗಳಿಯ, ನೀವು ನನ್ನನ್ನು ಕೂಗಲಿಕ್ಕೆ ನಿಮಗೆ ಕಾರಣವೇನು, ಯಾರು ನೀವು ಎಂದು ಕೇಳಿದ ಕ್ಷಣವೇ ನಡೆದ ವಿಸ್ತಾರವನ್ನೆಲ್ಲವನ್ನು ಹೇಳುತ್ತಾರೆ. ಹೇ ಮುನಿವರ್ಯ, ನಮ್ಮ ಒಡೆಯನಾದ ದಕ್ಷ ಬ್ರಹ್ಮನು ಭೂಲೋಕದಲ್ಲಿ ಕಡತರವಾದ ಯಜ್ಞವನ್ನು ಮಾಡುತ್ತಿರುವನು. ಆ ಯಜ್ಞಕ್ಕೆ ನಿಮ್ಮನ್ನು ಕರೆತರಬೇಕೆಂದು ನಮಗೆ ಆಜ್ಞೆ ಮಾಡಿರುವರು. ಬರಬೇಕೋ ಮುನಿಪುಂಗವ ಎಂದು ಹೇಳಿದರು. ಆಗ ಋಷಿಕುಲೋತ್ತಮನು ಏನೆಂದು ಕೇಳಿದನೆಂದರೆ, ಹೇ ಚರುಳುಗಳಿಯ, ನಿಮ್ಮ ಒಡೆಯನಾದ ದಕ್ಷನು ಮಾಡುತ್ತಿರುವ ಹೋಮಕ್ಕೆ ಆ ಮುಕ್ಕಣ್ಣ ಮಹಾದೇವನು ಬಂದಿರುವನೇ, ಪರಮಾತ್ಮನು ಬಂದಿರುವನೇ ಎಂದು ಕೇಳಲು ಆಗ ಚರಣಗಳು ಸುಳ್ಳು ಹೇಳುತ್ತಾರೆ. ಪರಮಾತ್ಮನು ಸಹ ಬಂದಿರುವನೆಂದು ಸುಳ್ಳು ಹೇಳಿ ಆ ದದಿಚಿ ಮಹರ್ಷಿಯನ್ನು ಕರೆತರುತ್ತಾರೆ. ಶ್ರೀವೀರಭದ್ರ ಆಗ ಮುಕ್ಕಣ್ಣ ಮಹಾದೇವನಂತ ಸ್ವರೂಪ ಹೊಂದಿದ ದದಿಚಿ ಮಹರ್ಷಿ ಬಂದು ನೋಡುತ್ತಾನೆ. ಕೂಡಿದ ಸಭೆಯಲ್ಲಿ ನೋಡುತ್ತಾನೆ, ಪರಮಾತ್ಮನಲ್ಲಿ ಹನು, ಎಲ್ಲಿ ಹೇಳು ಪರಮಾತ್ಮ, ಎಲ್ಲ ಚರಣಗಳಿರ, ನಮ್ಮ ಒಡೆಯನ ದಕ್ಷ ಬ್ರಹ್ಮನ ಹೋಮಕ್ಕೆ ಪರಮಾತ್ಮನು ಬಂದಿರುವನೆಂದು ನನಗೆ ಸುಳ್ಳು ಹೇಳಿ ಕರೆ ತಂದಿರ ಎಂದು ಕೇಳಲಾಗಿ ಆಗ ದಕ್ಷ ಬ್ರಹ್ಮನ ಕರ್ಣಕ್ಕೆ ಬೀಳಲು, ಎಲ್ಲ ಮುನಿವರ್ಯ, ಆ ಪರಮಾತ್ಮನನ್ನು ಕೊಲ್ಲುವುದಕ್ಕಾಗಿ ಮರಣ ಹೋಮವನ್ನು ಮಾಡಿರುತ್ತೇನೆ. ನಿನ್ನ ಇಚ್ಛೆಗಿದ್ದರೆ ಈ ಹೋಮಕ್ಕೆ ನಿಲ್ಲು, ಇಲ್ಲದಿದ್ದರೆ ನಿನ್ನ ಆಸ್ಥಾನಕ್ಕೆ ಸುಮ್ಮನೆ ತೆರಳು ಎಂದು ನುಡಿದ ಕ್ಷಣವೇ ದದಿಚಿ ಮಹರ್ಷಿ ಏನೆಂದು ನುಡಿದನಂದರೆ, ಎಲ್ಲೋ ಎಲ್ಲೋ ಬಂಡ, ನನಗೆ ಬಿರುನುಡಿಗಳನ್ನಾಡಿದೆಯಾ ಬಂಡ, ಇದೇ ನಿನ್ನ ಯಜ್ಞದ ಕಾರ್ಯವು ನಾಶವಾಗಿ ಹೋಗಬೇಕು. ನಿನ್ನ ಶಿರಸ್ಸು ಇದೇ ಹೋಮಕ್ಕೆ 1000 ಹೋಳಾಗಿ ಬೀಳಬೇಕು. ಈ ಯಾಜ್ಞಿಕ ಕಾರ್ಯವೆಲ್ಲವೂ ನಾಶವಾಗಿ ಮಸಣದಲ್ಲಿ ಹಾಳು ಸಿಗಬೇಕು ಎಂದು ಶಾಪವನ್ನು ಕೊಟ್ಟು ಅರಗಳಿಗೆ ನಿಲ್ಲ ಮುನಿಪುಂಗನು ತನ್ನ ಆಸ್ಥಾನಕ್ಕೆ ತೆರಳಿದ. ಎಷ್ಟು ನುಡಿಯುವುದೊಂದೇ ತಡ, ದದಿಚಿ ಮಹರ್ಷಿ ಎಂದರೆ ಸಾಮಾನ್ಯನಲ್ಲ.
ಪರಮಾತ್ಮನ ಅವತಾರದವರು ಎತ್ತಲ ದಕ್ಷ ಬ್ರಹ್ಮ ನಡೆದಳಿ ನಿನ್ನ ಗರ್ವವು ನನಗೇನು ಮಾಡುವಂತಿಲ್ಲ ಎಂದು ದಕ್ಷ ಬ್ರಹ್ಮನು ಮುಂದೆ ಯಾಗವನ್ನು ಪ್ರಾರಂಭ ಮಾಡಿದ. ಎತ್ತಲ ಪರಮಾತ್ಮನ ಹೆಂಡತಿಯವರು ದಾಕ್ಷಾಣಿಯು ಪರಮಾತ್ಮನನ್ನು ಕೇಳಿಕೊಳ್ಳುತ್ತಾಳೆ. ಹೇ ಶಂಕರ, ನನ್ನ ತಂದೆಯಾದ ದಕ್ಷ ಬ್ರಹ್ಮನ ಹೋಮವು ಭೂಲೋಕದಲ್ಲಿ ನಡೆಯುತ್ತದೆ. ನನ್ನ ತಂದೆಯ ಹೋಮಕ್ಕೆ ಹೋಗಿ ಬರುತ್ತೇನೆ, ನನಗೆ ಅಪ್ಪಣೆಯನ್ನು ಕೊಡು ಶಂಕರ ಎಂದು ಬೇಡಿಕೊಂಡಳು. ಶ್ರೀವೀರಭದ್ರ ಆಗ ಪರಮಾತ್ಮನು ಹೇಳುತ್ತಾನೆ, ಹೇ ದಾಕ್ಷಾಣಿ, ನಿನ್ನ ತಂದೆಯು ನಿನಗೆ ಮತ್ತೊಂದು ಹೋಗುವುದಿಲ್ಲ, ಹೋಗಬೇಡ ಹೋಗಬೇಡ. ನನ್ನ ತಂದೆಯು ನನಗೆ ಮರ್ಯಾದೆಯನ್ನು ಏಕೆ ಕೊಡುವುದಿಲ್ಲ, ಅವನು ಅಷ್ಟೊಂದು ಹೀನ ಸ್ವಭಾವದವನಲ್ಲವೆಂದು ನುಡಿಯುತ್ತಾಳೆ ಪರಮಾತ್ಮನಿಗೆ. ನೋಡು ದಾಕ್ಷಾಣಿ, ನಾನು ನಿನಗೆ ಹೇಳುತ್ತೇನೆ, ನಿನ್ನ ತಂದೆಯ ನೀನು ಹೋಮಕ್ಕೆ ಹೋಗಿದ್ದೇ ಒಳಿತಾದರೆ ನೀನು ನನಗೆ ತಿರುಗಿ ಬಂದ ಮುಖವನ್ನು ತೋರುವಂತಿಲ್ಲ. ಹೋಗಬೇಡ, ನಿನ್ನ ಹಠವನ್ನು ಬಿಡು, ಇದೇ ಜನ್ಮ ನಿಂದ ಕಡೆ ಎನ್ನುವುದಾದರೆ ನಿನ್ನ ತಂದೆಯ ಹೋಮಕ್ಕೆ ಹೋಗು, ಇಲ್ಲದಿದ್ದರೆ ನಾನು ಹೇಳಿದಂತೆ ಕೇಳು ಎಂದು ಪರಮಾತ್ಮ ಹೇಳಿದರು. ತನ್ನ ಹಠವನ್ನು ಬಿಡಲಿಲ್ಲ. ಶ್ರೀವೀರಭದ್ರ ಆಗ ಪರಮಾತ್ಮನು ನಂದೇಶ್ವರನನ್ನು ಕರೆದು, ಎಲ್ಲೋ ನಂದಿ, ನಿನ್ನ ತಾಯಿಯಾದ ದಾಕ್ಷಾಣಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಅವನ ತಂದೆಯ ಹೋಮಕ್ಕೆ ಕಳಿಸಿ ಬರಬೇಕು ಮತ್ತು ಅಲ್ಲಿ ನಡೆದ ಸಂಗತಿಯನ್ನೆಲ್ಲವನ್ನು ತಿಳಿದುಕೊಂಡು ಮುಂದೆ ನಿನ್ನ ತಾಯಿಯಾದ ವಿಚಾರವನ್ನು ನನಗೆ ಬಂದಿದೆ ಎಂದು ಪರಮಾತ್ಮನ ನಂದಿಗೆ ಜ್ಞಾನವನ್ನು ಉಪದೇಶ ಮಾಡಿ ಇತ್ತಲ ಪರಮಾತ್ಮನು ಹೇಳಿದ ಪ್ರಕಾರ ನಂದೀಶ್ವರನು ತಾಯಿಯಾದ ದಾಕ್ಷಾಣಿಯನ್ನು ಹೊತ್ತುಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ದಕ್ಷ ಬ್ರಹ್ಮನ ದ್ವಾರ ಬಾಗಿಲಲ್ಲಿ ಬಂದು ತಾಯಿಯನ್ನು ಕೆಳಗಿಳಿಸುತ್ತಾನೆ. ತಾಯಿ, ನೀನು ಹೋಗು ನಿನ್ನ ತಂದೆಯ ಹೋಮಕ್ಕೆ, ನಾನು ಇಲ್ಲೇ ಭದ್ರವಾಗಿ ಕುಳಿತುಕೊಳ್ಳುತ್ತೇನೆ. ತಾಯಿ, ಹೋಗು ನೀನು ಒಳಗೆ ಎಂದು ನಂದೇಶ್ವರನು ತಾಯಿಯನ್ನು ಕಳಿಸುತ್ತಾನೆ. ಆಗ ನಂದೇಶ್ವರನು ಈ ದ್ವಾರದೊಂದಿಗೆ ಕುಳಿತುಕೊಳ್ಳುತ್ತಾನೆ. ಶ್ರೀವೀರಭದ್ರ ಸಿದಾರ ಕರ್ನಳ್ಳಿ ಕಟಾರಿ ಹಸೂರು ಜಗಲ ಮೇಲೆ ಹಸರಣ ಕಟ್ಟು ಬಂಗಾರ ಕೊಟ್ಟು ಹಿಂಗಾಗಿ ಬಂಗಾರ ಕೊಟ್ಟು ಬಂದರ ಈ ಕಡೆಯಿಂದ ಕಡಿಮುತ್ತದ ಬನ್ನಿ ವೀರಭದ್ರ ಕಡೆ ತಂದ್ರೆ ಶ್ರೀವೀರಭದ್ರ ಆಗ ಪರಮಾತ್ಮನು ಹೇಳಿದ ಪ್ರಕಾರ ನಂದೀಶ್ವರನು ದ್ವಾರ ಬಾಗಿಲಲ್ಲಿ ಕುಳಿತು ತಾಯಿಯ ಮುಂದೆ ಹೇಳಿ ಕಳಿಸುತ್ತಾನೆ. ತಾಯಿ, ನೋಡು, ನನ್ನ ಪರಮಾತ್ಮನಿಗೆ ಮುಟ್ಟಬೇಕಾದ ಹವಿರ್ಭಾಗವನ್ನು ನೋಡು. ಅದನ್ನು ಕೊಟ್ಟಿದ್ದರೆ ಸರಿ, ಕೊಡದಿದ್ದರೆ
ಕೊಡದಿದ್ದರೆ ಅವನಿಗೆ ಕೇಡಿ ಕಾಲ ಬಂದಂತೆ ಹೆಸರು. ಅತ್ತಿತ್ತ ನೋಡುತ್ತಾಳೆ ದಾಕ್ಷಿಣಿ. ಆಗ ಪರಮಾತ್ಮನು ಏನೆಂದು ಮನದೊಳಗೆ ಆಲೋಚನೆ ಮಾಡುತ್ತಿದ್ದನೆಂದರೆ, ಈಕೆ ನನ್ನ ಹೆಂಡತಿಯಾದಂತ ದಾಕ್ಷಿಣಿಯನ್ನು ತಿರುಗಿ ಬರುವಂತಿಲ್ಲ. ಮುಂದೆ ನಡೆದ ಸಂಗತಿಗೆ ಯಾರು ಗತಿ ಅಂತ ಮನದೊಳಗೆ ಆಲೋಚನೆ ಮಾಡುತ್ತಿದ್ದ. ಆ ಸಮಯದಲ್ಲಿ ದಾಕ್ಷಿಣಿ ತಂದೆಯ ಗೃಹದಲ್ಲಿ ಹೊರಗೆ ಬರುತ್ತಾಳೆ. ಹೋಮದ ಬಳಿ ಬಂದು ನೋಡುತ್ತಾಳೆ. ಆದರೆ 62 ಮಂದಿ ಹೆಣ್ಣು ಮಕ್ಕಳು ಬಂದಿದ್ದರು. 62 ಮಂದಿ ಹೆಣ್ಣು ಮಕ್ಕಳೊಳಗೆ ಅಕ್ಕ ಮುಂದಕ್ಕೆ ಬಾ ಎಂದು ಯಾರು ಕರೆಯಲಿಲ್ಲ, ಮಾತನಾಡಿಸಲಿಲ್ಲ. ಏನಪ್ಪ ಶಿವ ಶಿವ ಎಂದು ತನ್ನ ಮನದೊಳಗೆ ಆಲೋಚನೆಯನ್ನು ಮಾಡುತ್ತಾ ದಾಕ್ಷಿಣಿಯು ಮುಂದಕ್ಕೆ ಹೋಗುತ್ತಾಳೆ. ಮುಂದಕ್ಕೆ ಹೋಗುತ್ತಾಳೆ. ಇವರಾದರೂ ಮಾತನಾಡಿಸಬಹುದು. ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದಿರುವರು. ಇವರು ಮಾತನಾಡಿಸಲಿಲ್ಲ. ಸೂರ್ಯ ಚಂದ್ರ ಗಣಪತಿ ಎಲ್ಲರೂ ಬಂದಿರುವರು. ಯಾರು ಮುಂದಕ್ಕೆ ಬಾ ತಾಯಿ ಎಂದು ಯಾರು ಕರೆಯಲಿಲ್ಲ. ಶಿವ 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 ಎಂದು ಶಿವನ ನಾಮವನ್ನು ಮನದೊಳಗೆ ಪಠನ ಮಾಡುತ್ತ ದಾಕ್ಷಿಣಿಯು ದಕ್ಷ ಬ್ರಹ್ಮನು ದ್ವಾರ ಬಾಗಿಲಲ್ಲಿ ಬಂದು ನಿಂತಿರುತ್ತಾನೆ. ಹೋಮದ ಬಳಿ ಬಂದು ಕೂತುಕೊಂಡಿರುತ್ತಾನೆ. ಆಗ ದಾಕ್ಷಿಣಿ ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಬೇಕೆಂದು ತಂದೆಯ ಪಾದಕ್ಕೆ ನಮಸ್ಕಾರ ಮಾಡುತ್ತಾಳೆ. ಆಗ ದಕ್ಷನು ಮೇಲಕ್ಕೆ ಎದ್ದು ಛೇದುತ್ತಾಳೆ. ನಿನಗೆ ನಾಚಿಕೆ ಬರುವುದಿಲ್ಲವೇ? ನಾನು ನಿನ್ನನ್ನು ದೊಡ್ಡವಳೆಂದು ಕೈಲಾಸಕ್ಕೆ ಕರೆಯಲು ಬಂದಾಯ್ಯ. ನಿನ್ನ ಪತಿಗೊಡಿಯನ್ನು ಬಿಟ್ಟು ಎದ್ದು ನನಗೆ ಸನ್ಮಾನ ಕೊಡಲಿಕ್ಕೆ ಬರಲಿಲ್ಲ ಬಂಡೆ. ಎಲೈ ಜಗದ ಮುಂಡೆ, ನನಗೆ ನೀನು ನನ್ನ ಹೋಮಕ್ಕೆ ಬಂದಿರುವೆ ಆ ಮುಂಡೆ ಎಂದು ದಕ್ಷ ಬ್ರಹ್ಮನು ಅವಳ ಮುಡಿ ಹಿಡಿದು ಬೀಸಾಡಲು. ಆಗ ದಾಕ್ಷಿಣಿಯು ಸಹಿಸಿಕೊಳ್ಳಲಾಗಲಿಲ್ಲ. ಶಿವ ಶಿವ ಪರಮಾತ್ಮ ಎಂದು ದಕ್ಷನ ಯಾಗವನ್ನು ಕರಜೋಡಿಸಿ ಎಲ್ಲರಿಗೂ ನಮಸ್ಕಾರ ಮಾಡುತ್ತ, ಹೇ ಅಕ್ಕ ತಂಗಿಯರೇ ಮತ್ತು ತಾಯಂದಿರೇ, ನಾನು ನನ್ನ ಪತಿದೇವನಾದ ಪರಮಾತ್ಮನ ಮಾತು ಮೀರಿ ಬಂದೆ. ನೀವಾದರೂ ನಿಮ್ಮ ಗಂಡನ ಮಾತು ಮೀರಿ ಬಂದರೆ ನಾನು ತಿರುಗಿ ಪರಮಾತ್ಮನಿಗೆ ಮುಖವನ್ನು ತೋರುವಂತಿಲ್ಲ. ಇದೇ ನನ್ನ ತಂದೆಯ ಹೋಮದಲ್ಲಿ ನಾನು ಜನ್ಮ ತ್ಯಾಗ ಮಾಡುತ್ತೇನೆ ಎಂದು ವಿನಯದಿಂದ ಎಲ್ಲರಿಗೆ ನಮಸ್ಕಾರವನ್ನು ಮಾಡಿ 3 ಸುತ್ತು ಪ್ರದಕ್ಷಿಣೆ ಹಾಕುತ್ತಾ ಹುಡುಗಿ ಕರ್ಕೋಬಾರ್ದು. ಹೇಳು ದೌಡ್ ಹೇಳು. ಏ ಹೋಗಕ್ ಬಿಡುದಿಲ್ಲ, ಹಂಗ ಬಿಡುವುದೇ ಇಲ್ಲ. ನಿಮ್ಮ ಅಪ್ಪಗ್ ಬಿಡುದಿಲ್ಲ. ಇವತ್ತು 10 ಮಂದಿ ಸೂರ್ಯಾಸ್ತ ಆದ್ರೂ ಬಿಡುದಿಲ್ಲ ನೀನು. ದೌಡ್ ಹೇಳು ಇದ್ದಕ್ಕೆ ಕತ್ ಹೇಳ. ನಿನ್ ಹೆಸರು ಏನೋ, ನೀ ಯಾವ ಊರ ಅಕ್ಕಿ, ನೀನ್ ಏನು ಅದನ್ನ ಹೇಳ್ಬೇಕ. ಓದೋದ್ ನೀ ಹೋಗುದು ಬಿಡುದು, ಆಮೇಲೆ ಮುಂದೆ ಅವಸ್ಥೆ ಅದ. ಎಲ್ಲಿ ಹಚ್ಚಿದಿ ಬಿಡ್ತೇವೆ ಹೇಳ. ಏನಾರ ಮಾಡ್ರಿ ಅಂದ್ರೆ ಪಟಕ್ನ ಬಾಯ್ ಬಿಡ್ತಾ. ಏನಾರ ಮಾಡ್ರಿ ಎಲ್ಲೇ ಏನ ಯಾವ್ರಿಂದ ಎಲ್ಲ ಕೇಳಿ ಅಂದ್ರೆ ಗೊತ್ತಾಕತಿ.
ಎಲ್ಲಾರಿಗೂ ಗೊತ್ತಾಗಬೇಕಲ್ಲ ಎಲ್ಲಿ ಎಲ್ಲರಿಗೂ ಗೊತ್ತಾಗ್ತಾರೆ ಹೆಸರು ಇರಾಣ ಅಂತಂದ ಇರಾಣ ಅಂತ ಹೆಸರು ಇಡ್ಬೇಕಂದೆ. ಇವನಂತೀನಿ ಏನೈತಿ ಶಕ್ತಿ ಬಾಯಿ ಬಿಡ್ತೀವೋ ಏನು ಹಾಕ್ಲಿ ಹೋಗಕ್ ಬಿಡುದಿಲ್ಲ ನಿನ್ ಹೆಸರು ಏನನ್ನೋದು ಹೇಳಿ ಹೋಗೋದೇವಿ ನಾನು ನಿಮ್ಮ ಅಪ್ಪಗೂ ಬಿಡೋದು ಹೇಳ್ದವ್ರು ಹೇಳು ಯಾವ ರತ್ನ ನೀನು ಎಲ್ಲಿಂದ ಬಂದ ಹೇಳ್ರಿ ಯಾವ ಊರು ನಿಂದು ಇವ್ರು ಸೊಸಿ ಯಾರ ಮನೆ ಆಕಿ ಯಾರ ಮನೆ ಕೇಳ ಯಾರ ಮನೆ ಕೇಳಿವ ಯಾರ ಮನೆ ಆಕಿ ಹಂಚಿನ ಮನಿ ಹಂಚಿನ ಮನಿ ರತ್ನವನ್ನಾರು ಯಾರು ಅದಾರ ಕೇಳ್ರಿ ಎಲ್ಲಿಂದ ನೀನು ಬಂದಿ ಹೆಂಗ್ ಸಮಾನ ಕಟ್ಟಿ ಎಲ್ಲಿಂದ ಬಂದಿ ಎಲ್ಲಿಂದ ಬಂದಿ ಯಾವ ಊರ್ಲಿಂದ ನಿಮ್ಮ ಊರು ಯಾವರು ನಿನಗೆ ಜನ್ಮ ಕಲಿಯಕ್ಕೆ ಹೇಳಿದ್ದೀನಿ ಈ ಮನೆಗೆ ಕಾರಣ ಏನೇ ಬರುದ ರಾಜಿಕತ್ತು ಬಂದಿ ಶಿವನ ಸತ್ಕಾರ್ಯದಲ್ಲಿ ಶಿವನ ಆಭರಣ ತೊಟ್ಟು ಮಾಡಿಲ್ಲ ನೀನು ಈಗ ಬಂದಿ ನಾಚಿಕಟ್ಟು ಇದೇ ಜನ್ಮ ಕಡೆಯೇ ನಿಂತು ಬರಬೇಡಿ ನೀ ಮನೆಗೆ ಅಂಚಿದ್ದಾನೆ ಇಲ್ಲ ಮತ್ತೇನು ಮಂದಿ ಹೋಗಾಕ ಇಲ್ಲ ಉಡಕ್ಕಿನೂ ಬಂದಿಲ್ಲ ಮಕ್ಕಳ ಬಾಯಿಗೆ ಆಗ ತರಿಸ್ಬೇಡ ಈ ಮನೆಗೆ ಇಲ್ಲಿ ಬಂದು ಎಷ್ಟು ದಿವಸ ಕೇಳಿ ಹೇಳ್ತಾರ ಅದನ್ನ ವಾಸ ಮಾಡಿ ಎಷ್ಟು ದಿವಸ ತದ ಬರ್ಲಿ 2 ದಿವಸ ಆಗಿತ್ತು ಇಂಥ ದಿವಸ ಬಂದಾನೆ ಅಂತ ಹೇಳ 2 ದಿವಸ 2 ದಿವಸ ನಿನಗೆ ಗೊತ್ತಿಲ್ಲ ಹೊತ್ತಕ್ಕೆ ಮಾಡಕ್ ಬಂದೇ ಇದೆ ಗೊತ್ತು ಮಾಡ್ಸಂತ ಶಸ್ತ್ರ ಗೊತ್ತು ಮಾಡ್ತಾನೆ ಕರೆಕ್ಟ್ ಹೇಳ ಗೊತ್ತು ಮಾಡ್ತಾನೆ ಆಟ ಹಚ್ಚಿರ ನೀವು ಮನ್ಯಾಗ ಸೇರ್ಕೊಂಡು ಈ ಆಟ ನಡೆಸಿ ಬದ್ಮಾಸ್ ಮುಂದೆ ಹೇಳ 2 ದಿವಸ ಆಯ್ತು ಈ ಮನ್ಯಾಗ ಎಲ್ಲ ಕರೆಕ್ಟ್ ಹೇಳ್ಬೋದಂತ ಬಿಡಂಗಿಲ್ಲ ಅಲ್ಲ ಎಲ್ಲಿಂದ ಬಂದಿ ಎಲ್ಲಿಂದ ಯಾವ ಜಗ ನಿನ್ನ ಮನಿ ಹೋಗಿ ಅಷ್ಟು ಸರಳ ಬಿಡುದಿಲ್ಲ ಅಷ್ಟು ಸರಳ ಬಿಟ್ರೆ ಈಗ ಹತ್ತು ಹೋದ್ರೆ ಮತ್ತೆ ಗೊತ್ತಾಗಕ್ಕೆ ಏನ ಒಳಗೆ ಕುಂತಂದ್ರ ನಿನ್ನ ಅವತ್ತಿನ ದಿವಸ ಹೇಳಿ ಕರ್ಸೇನಿಗೆ ಇದೇ ಕಡೆಯಿಂದ ನಿನ್ನ ಇಲ್ಲಿ ಬಂದಿತ್ತು ಇನ್ನು ನೀನು ಈ ಮನೆಗೆ ಊಟಕ್ಕೆ ಹಾಕೊಂಡು ಬರಂಗಿಲ್ಲ ಕಡೆಯಿಂದ ನಿನ್ನ ಅಂತ ಹೇಳಿ ಈಗ ಬಂದು ಬೇಸ್ ಸಿಕ್ಕಿದಿ ಅಗ್ನಿ ಇಟ್ಟಿದೆ ಮತ್ತು ನನ್ನ ಮುಂದೆ ವಚನ ಕೊಟ್ಟು ಹೋಗಿ ಮತ್ತು ನನ್ನ ಹಂತರಿ ಕೇಳ ತಗೋರಿ ಹೇಳು ಮರಿ ಮನ್ಯಾಗ ಹಂಗ ಕಣ್ಣಿ ಕಾಣವಲ್ಲ ಹೇಳ್ಬೇಕು ಮತ್ ಯಾವ ಆಸೆ ಇಟ್ಕೊಂಡು ಬಂದಿ ಹೇಳು ಯಾವ ಆಸೆ ಐತಿ ನಿಂದು ಉಣ್ಣುದು ಬೇಕೋ ಉಡುದು ಬೇಕೋ ತೊಡುದು ಬೇಕೋ ಏನು ಏನಂತ ಬಂದಿ ಒಂದತ್ತಿನವ್ರದ್ದು 12 ಒಡಿಯಾತು ಯಾಕೆ ಬಂದಿ ಏನ್ ಕಡಿಮೆ ಆಗೈತಿ ಶಟ ಬಾಯಿ ಬಿಡು ಅದ್ರ ಮುಂದೆ ಕರೆಕ್ಟ್ ಆಗಿ ಹೇಳ ನಿನಗೆ ಏನು ಪ್ರಸಾದ ಬೇಕಂದ್ರೆ ಕೊಡ್ತಾನೆ ಇನ್ನು ಯಾಕೆ ಕಳ್ಳಿ ಬೀಳ್ದಂಗ ಏನ್ ಹೇಳ್ತಾನೆ ನಾನು ಅವತ್ತು ಮಂಡತನ ಮಾಡಿ ನಿನ್ನ ಹಠ ಬಿಡ್ಲಿಲ್ಲ ಅವತ್ತ ಪರಿಹಾರ ಮಾಡ್ತಿದ್ಯಾ ಹೇಳ್ಕೊಳ್ಳಿಲ್ಲ ನಿನ್ನ ಹಠನ ಸಾಧಿಸಿ ಈಗ ಬಂದಿಲ್ಲ ಮತ್ತೆ ಬಂದಿದೆ ಎಂತ ನಾಚಿಕೆ ಹಿಡಿದೀಯ ಹೇಳು ಅದನ್ನ ತಗೋರಿ ಸೂತ್ರಾನ ಇದನ್ನ ಕೈಯಲ್ಲಿ ತಗೋರಿ ತಗೊಂಡು ಗೊತ್ತಾಕತಿ ಹೇಳ ದೌಡ್ ಹೇಳು
ಯಾರ್ದರ ಜನ್ಮ ಯಾರ್ದರ ಶರೀರ ಯಾರ್ದರ ಶರೀರದ ಹೊಕ್ಕೊಂಡು ಏನವನಿ ಆಟ ಆಡ್ತೀಯ ಹೇಳು ದೌಡ್ ಏನ್ ಬೇಕು ಏನ್ ಮಾಡಿ ಹೋಗ್ತಾನೆ ಇವತ್ತು ಮಾಡೇ ಹೋಗ್ತಾವ ಅವತ್ತ ಹಾಕಿಸ್ಕೊಳ್ಳದಂತಾವು ಶಸ್ತ್ರ ಇವತ್ತು ನಾಟ ಆಗತ್ತಾವ ಇವತ್ತು ನಾಟ ಆಗತ್ತಾವ ಅವತ್ತು ಹಾಕಿಸ್ಕೊಳ್ಳದಂತ ಶಸ್ತ್ರ ಇವತ್ತು ನಾಟ ಆಗತ್ತಾವ ಇವತ್ತು ನಾಟ ಆಗತ್ತಾವ ಶರೀರ ಯುದ್ಧದಾಗ ಹಂಗಿನ ಮಾಂಡ ಅವತ್ತ ಜಗದ ಮಂಡಿ ಬೇಡ ಬ್ಯಾಡ ಅಂದ್ರು ಕೇಳಿಲ್ಲ ಮಂಡ್ಯ ನೋಡ ಅಂತ ಎದ್ರವಳ್ಳ ಕರೆಕ್ಟ್ ಹೇಳಿ ಶಸ್ತ್ರ ತೆಗೆದು ಕೊಟ್ಟು ಹೋಗಿ ನಿನ್ ಕೈಯಲ್ಲಿ ಇಲ್ಲ ಅಂದ್ರೆ ಹೋಗುದಾ ನಿನ್ ಹೇಳಲ್ಲ ಯಾರಿಗೆ ಬಂದಿಸ್ತಾನೆ ಈ ಸಲ ಅದ್ ತಗೊಂಡ್ ಹೋಗೋ ಕೆಪಾಸಿಟಿ ಇದ್ರೆ ಹೋಗ ನೋಡು ನೀ ಏತಿದ್ದಿ ನೀನ್ ಮುಂದೆ ನಾಗರಾಜ ಫೋನ್ ಮಾಡಿ ನಿಮ್ಮ ಅಜ್ಜಿ ಎದಕ್ ಬೇಕಾಗಿತ್ತ ಬಿಡು ಬಾಯ್ ಬಿಡು ಹೋಗ ನೋಡೋಣ ಬರ್ತಾನೆ ನಡಿ ಅಲ್ಲಿಗೆ ಬರ್ತಾನೆ
ಇಲ್ಲೇ ಈ ಕಡೆಯಿಂದ ತಗೊಂಡು ಇದನ್ನ ಎಡಗೈಲಿ ತಗೊಂಡು ಆ ಕಡೆ ಆ ಕಡೆ ಹೋಗ್ತಾ ಕಮೋದ ಒಂದ್ ಚೆರಿಗೆ ನೀರು ತೋರಿ ನೀರು ತೋರಿ ಹಿಂಗ ಮ್ಯಾಪ್ ಕೈ ಬೇಡ ಆ ಕಡೆಯಿಂದ ತಗೋಬೇಕು ಈಗ ಹಂಗನಾಗು ಯಾಕೆ ಸರಿ 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 ಏನಾಗಿಲ್ಲ ದೇವರು ಇದು ಆಗಿರ್ತೈತಿ ಏನಾಗಿಲ್ಲ ಏನಾಗಿಲ್ಲ ಅದ ನೀ ಹಿಡ್ಕೋ ಅದ ಮಮ್ಮ ದೇವ್ರು ಇದು ಶಕ ಹಂಗ ಹಾಕಿರ್ತೈತಿ ಏ ದೀಪು ಹೋಗ ದೇವ್ರು ಇದು ಆಗಿರ್ತೈತಿ ನಾನು ನಿನ್ನ ಪೂಜೆ ಮಾಡದ ವಿನಃ ಏನು ಅಂತೇಳಿ ಶತಕ ಮಾಡಬೇಕು. ಏ ದೀಪು ದೇವ್ರದ್ದು ಶಕ ದೇವ್ರದ್ದು ಶಕ ಬರ್ತೈತ್ರಿ ಸ್ವಲ್ಪ ಇದು ಅನ್ಕೊಂಡ ಅದಕ್ಕೆ ಅವ್ನು ಇದು ಮಾಡ್ತಾರೆ ಇಲ್ಲಿ ಅರ್ಧ ಕಾಯಿ ಕೊಟ್ಟಿರಲ್ಲ ಈಗ ಮೈಗೆ ಇದು ಆಗ್ತೈತೆ ಅಲ್ರಿ ಅಲ್ಲಿ ಗುಂಡಿ ಬಾಜು ಕಿಟ್ಟಿತ್ತು ಕೊಡ್ರಿ ಮಲ್ಲಯ್ಯ ಅಲ್ಲೇ ಇಡೋದು ಕಾಯಿ ತೋರಿ ಕಾಯಿ ಇಟ್ಟಿದ್ರಲ್ಲ ಇಲ್ಲೇ ಇಟ್ಟಿದ್ರಲ್ಲ ನೀರು ತಕೊಳ್ಳಿಲ್ಲ ಪರಡಿಂದ